ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ನ್ಯೂಸ್ 19 ಕನ್ನಡ ಡಿಜಿಟಲ್ ಮಾಧ್ಯಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಕೇಶ್ ಮಾತನಾಡ್ತಾ ಇದ್ದೀನಿ. ಟಿವಿ, ಕಂಪ್ಯೂಟರ್, ಮೊಬೈಲ್ ಹಾವಳಿಯಿಂದ ಮರೆಯಾಗುತ್ತಿರುವ ನಾಟಕ ಕಂಪನಿಗಳು. ಹೌದು, ಕಲಾವಿದರ ಡೈಲಾಗ್ಗೆ ಸಿಳ್ಳೆಗಳ ಸುರಿಮಳೆ. ಜನಪ್ರಿಯ ಸಿನಿಮಾ ಹಾಡು ನಾಟಕದ ಮಧ್ಯೆ ಬಂದಾಗ ಉತ್ಸಾಹದ ನರ್ತನ, ಹರ್ಷೋದ್ಗಾರ. ಕಲಾವಿದರ ಅಭಿನಯ ಕಲೆಗೆ ಮನ ಸೋತು ಕಲಾಸಕ್ತರಿಂದ ಕಾಣಿಕೆ ರೂಪದ ಅಯಾರಿ. ವೃತ್ತಿ ರಂಗಭೂಮಿ ನಾಟಕಗಳ ಪ್ರದರ್ಶನಗೊಂಡು ಕಲಾವಿದರ ಅಭಿನಯ ಕಲೆಗೆ ಮನಸ್ಸೋತು ಕಲಾಸಕ್ತರಿಂದ ಕಾಣಿಕೆ ರೂಪದ ಅಯಾರಿ. ವೃತ್ತಿ ರಂಗಭೂಮಿ ನಾಟಕಗಳು ಪ್ರದರ್ಶನಗೊಂಡ ಸಂದರ್ಭದಲ್ಲಿ ಕಂಡು ಬರುತ್ತಿರುವ ದೃಶ್ಯಗಳಿಗೂ ಕಂಪ್ಯೂಟರ್, ಮೊಬೈಲ್ ಯುಗದಲ್ಲಿ ನಾಟಕ ಕಂಪನಿಗಳು ಮರೆಯಾಗ್ತಾ ಇವೆ. ಜನತೆ ರಂಗ ಥಿಯೇಟರ್ ಕಡೆ ಮುಖ ಮಾಡುವುದೇ ಕಡಿಮೆಯಾಗಿದೆ. ಇಂದಿಗೂ ನವ ಯುಗದಲ್ಲಿ ಸಿನಿಮಾಗಳು ಬೀರಿರುವ ಪ್ರಾಬಲ್ಯಕ್ಕಿಂತ ಹೆಚ್ಚು ಅಂದು ನಾಟಕಗಳು ಜನರ ಮನೆ ಮಾತಾಗಿದ್ದವು. ಪೌರಾಣಿಕತೆ, ಜನಪದ, ಹಳ್ಳಿಯ ಸೊಗಡು ಅಷ್ಟೇ ಏಕೆ, ಸ್ವಾತಂತ್ರ್ಯ ಸಂಗ್ರಾಮ, ಮೂಢನಂಬಿಕೆ ತೆಗೆದು ಹಾಕುವಲ್ಲಿ ನಾಟಕಗಳ ಕೊಡುಗೆ ಅಪಾರ. ನಾಟಕದ ರೂಪವಾಗಿ ಹುಟ್ಟಿಕೊಂಡಿರುವ ಸಿನಿಮಾಗಳ ಮುಂದೆ ಇಂದು ನಾಟಕಗಳು, ನಾಟಕ ಕಂಪನಿಗಳು ಮಂಕಾಗಿವೆ. ನಾಟಕ ಕಂಪನಿಗಳನ್ನೇ ನಂಬಿರುವ ಅನೇಕ ಜೀವಗಳು ಇಂದು ಉತ್ತಮ ಜೀವನ ನಡೆಸಲು ಪರಿತಪಿಸುವಂತಾಗಿದ್ದು, ಕಲೆಯನ್ನೇ ನಂಬಿ ದೊಡ್ಡ ಬಳಗ ಇಂದು ಚಿಂತೆಯಲ್ಲಿ ಮುಳುಗಿದ್ದು ಮುಂದಿನ ಜೀವನ ಹೇಗೆ ಎನ್ನುವ ಚಿಂತೆಯಲ್ಲಿದ್ದಾರೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಬಯಲು ಸೀಮೆ ನಾಟಕ ಕಂಪನಿಗಳು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಆದರೆ ಇಂದು ನಾಟಕ ಕಂಪನಿಗಳು ಉಳಿಯುವುದೇ ಕಷ್ಟಕರವಾಗಿದೆ. ಈಗಲೂ ಅದೆಷ್ಟೋ ನಾಟಕ ಕಂಪನಿಗಳು ಇಂದು ಕಣ್ಮರೆಯಾಗಿವೆ. ಬೆರಳೆಣಿಕೆಯಷ್ಟು ಉಳಿದಿರುವ ನಾಟಕ ಕಂಪನಿಗಳು ಕ್ಯಾಂಪ್ ಮಾಡಿ ಕಲಾವಿದರನ್ನ ಉಳಿಸುವಲ್ಲಿ ಹೈರಾಣಾಗಿದ್ದಾರೆ. ಕಂಪ್ಯೂಟರ್, ಮೊಬೈಲ್ ಯುಗದಲ್ಲಿ ಹಳೆಯ ಜನಪ್ರಿಯ ನಾಟಕಗಳ ಬಗ್ಗೆಯೂ ಮಕ್ಕಳಿಗೆ ತೋರಿಸಿ ಉಳಿಸಿ ಪೋಷಿಸಬೇಕಾಗಿದೆ. ಸಿನಿಮಾ, ಕಿರುಚಿತ್ರ, ಹಾಡುಗಳ ಮಧ್ಯೆ ಮರೆಯಾಗ್ತಿರುವ ನಾಟಕ ಕಂಪನಿಗಳು. ನಾವು ಪೌರಾಣಿಕ ನಾಟಕಗಳನ್ನು ನೋಡಲೇಬೇಕಾದ್ರೆ ನಮ್ಮ ಹಳ್ಳಿಗೆ ಹೋಗಲೇಬೇಕು. ಏಕೆಂದರೆ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಜೀವಂತವಾಗಿದೆ. ಮರೆಯಾಗ್ತಾ ಇರುವ ನಾಟಕ ಕಂಪನಿಗಳ ಮಧ್ಯೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಗೇಶಿ ಹೋಬಳಿಯ ಬೇಡತ್ತೂರು ಗ್ರಾಮದಲ್ಲಿ ಜಗದೀಶ್ ಎಂಬುವರು ತಂದೆ ಕಾಲದಿಂದಲೂ ನಾಟಕ ಕಂಪನಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಇಂದಿಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಡ್ರಾಮಾ ಸೀನ್ಸ್ ಕಂಪನಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ. ಇಂದಿಗೂ ತಮ್ಮ ಬದುಕನ್ನ ಈ ನಾಟಕ ಕಂಪನಿಯಲ್ಲೇ ಕಳೆದಿದ್ದಾರೆ. ಜಗದೀಶ್ ಅವರಿಗೆ ರಂಗಭೂಮಿಯ ಬಗ್ಗೆ ಹಾಗೂ ನಾಟಕದ ಬಗ್ಗೆ ಭಾರೀ ಒಲವು. ಹೀಗಾಗಿ ಆಸಕ್ತಿ ಇರುವ ಕಲಾವಿದರಿಗೆ ನಾಟಕವನ್ನ ಹೇಳಿಕೊಡುತ್ತಿದ್ದಾರೆ. ಟಿವಿ, ಕಂಪ್ಯೂಟರ್, ಮೊಬೈಲ್ ಯುಗದಲ್ಲಿ ಹಳೆಯ ಜನಪ್ರಿಯ ನಾಟಕಗಳ ಬಗ್ಗೆ ತೋರಿಸಿ ಉಳಿಸಿ ಪೋಷಿಸಬೇಕಾಗಿದೆ ಎಂಬ ಕೂಗು ಮೊಳಗುತ್ತಲೆಯೇ ಇದೆ. ನಶಿಸುತ್ತಿರುವ ಕಂಪನಿಗಳನ್ನು ಉಳಿಸಿ ಬೆಳೆಸಲು ಸರ್ಕಾರ ಸಹಕಾರ ಮಾಡಿ ಅನುದಾನ ನೀಡಿ ಪೋಷಿಸಬೇಕೆಂಬ ಒತ್ತಾಯ ಕಲಾವಿದರಿಂದ ಕೇಳಿ ಬರ್ತಾ ಇದೆ. ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡದಂತೆ ರಂಗಭೂಮಿಯನ್ನ ಉಳಿಸಲು ಜನರು ಇದರ ಕಡೆಗೂ ಹೋಗಬೇಕು ಎಂಬ ಕಲಾವಿದರ ಕೂಗಾಗಿದೆ.